ಇಲ್ಲ ಸರ್, ನಾನು ಯಾವಾಗಲೂ ಅಷ್ಟೇ ನನ್ನ ತಂದೆಗೆ ನಾನು ಯಾವತ್ತೂ ಮೂವ್ ಮಾಡಲಿಲ್ಲ. ನಾವು ಒಂದು ವಿಚಾರದಲ್ಲಿ ಹೇಳಬೇಕು ಅಂದರೆ ಅದು ಹೇಳಬೇಕು ಹೇಳಬಾರ್ದು ಗೊತ್ತಿಲ್ಲ. ನಾನು ನನ್ನ ಪ್ರಾಪರ್ಟೀಸ ನನ್ನ ತವರು ಮನೆ ಮಾಡಬೇಕಾದ್ರೆ ನನಗೇನು ಬೇಡ ಅಂತ ಕೊಟ್ಟರು. ಯಾಕಂದರೆ ನನಗೆ ನನ್ನ ತಂದೆನೇ ಪ್ರಪಂಚ ಆಗಿದ್ದು, ನಮ್ಮ ಅಪ್ಪಗೆ ನಾನೇ ಪ್ರಪಂಚ ಆಗಿದ್ದು. ಯಾವಾಗಲೂ ಅಷ್ಟೇ. ಹೌದು, ನನ್ನ ತಂದೆ ಯಾವಾಗಲೂ ಹೇಳ್ತಿದ್ರು, ನನಗೆ ಇಬ್ಬರು ಗಂಡು ಮಕ್ಕಳು, ನಾನು ನಿನ್ನ ಮೂರನೇ ಮಗ ಅಂತ ಹೇಳ್ತಾ ಇದ್ದರು ನಮ್ಮ ತಂದೆ. ಯಾವಾಗ ಇದನ್ನು ಹೇಳಿದ್ದಾರೆ ಅಂದರೆ, ಒಂದು 9-10 ವರ್ಷದಿಂದ ಅವ್ರಿಗೆ ಆಕ್ಸಿಡೆಂಟ್ ಆಗಿತ್ತು ಬೆಳಗಾವಿಯಲ್ಲಿ. ಮೂರು ತಿಂಗಳಾಗ ಅವಾಗ ನನಗೆ ಯಾವಾಗಲೂ ಹೇಳ್ತಾ ಇದ್ದರು, ನೀನೇ ನಾವು ನಮ್ಗೆ ಅವ್ವ ಅಂತಲೇ ಕುಡಿತಾ ಇದ್ರು. ಯಾವಾಗ ನನ್ನ ತಾಯಿ ವರ್ಷ ಹುಟ್ಟ ತಾಯಿ ನೋಡಿ ಕಣ್ಣು ತೆಗೆದ್ರು ಅವರು. ಕೊನೆಗಳಿಗೆ ನನ್ನನ್ನು ಲಾಸ್ಟ್ ನೋಡಿದ್ದು ಮುಖ್ಯಮಂತ್ರಿಗಳು, ಎಲ್ಲ ಉಸ್ತುವಾರಿ, ಎಲ್ಲ ಸಚಿವರಿಗೂ, ಎಲ್ಲ ಶಾಸಕರಿಗೂ, ಎಲ್ಲರಿಗೂ, ಮಾಜಿ ಶಾಸಕರು ಎಲ್ಲರಿಗೂ ನಮಸ್ಕರಿಸುತ್ತಾ ಸಂತೋಷದಿಂದ ಉಟ್ಕೊಂಡಿದ್ದಾರೆ. ಸರ್, ಇವಾಗ ಮೇಟಿ ಕುಟುಂಬದಲ್ಲಿ ಒಂದು ಟಿಕೆಟ್ಗಾಗಿ ಒಂದು ಪೈಪೋಟಿ ಏರ್ಪಟ್ಟಿತ್ತು. 4 ಮಕ್ಕಳಲ್ಲಿ 3 ಟಿಕೆಟ್ ಆಕಾಂಕ್ಷಿಗಳಾಗಿರ್ತಕ್ಕಂಥದ್ದು. ಈಗ ನಿಮಗೆ ಟಿಕೆಟ್ ಸಿಕ್ಕಿರುವಂಥದ್ದು. ಇನ್ನುಳಿದ ಇಬ್ಬರಲ್ಲಿ ಯಾವ ರೀತಿ ಅವರನ್ನ ಸಮಾಧಾನ ಪಡಿಸುವ ಕೆಲಸಕ್ಕೆ ಮುಂದಾಗ್ತೀರಿ ಮತ್ತು ಯಾವ ರೀತಿ ಒಂದು ಸಾಂಘಟಿಕ ಹೋರಾಟಕ್ಕೆ ಮುಂದಾಗ್ತೀರಿ, ಮತಯಾಚನೆಗೆ ಹೋಗ್ತೀರಿ? ನಮ್ಮಲ್ಲಿ ಯಾರೂ ಪೈಪೋಟಿ ಇಲ್ಲ. ಸಿ ಎಮ್ ಅವರು ಏನು ಮಾಡ್ತಾರೆ, KPCC ಅಂತ ಎಲ್ಲರೂ ಒಪ್ಪಿಗೆ ಕೊಟ್ಟಿದ್ದಾರೆ. ಸಿ ಎಮ್ ಅವ್ರು ಹೇಳಿ ಎಲ್ಲರಿಗೂ ಒಪ್ಪಿಗೆ ಕೊಟ್ಟಿದ್ದಾರೆ. DK ಶಿವಕುಮಾರ್, ಉಸ್ತುವಾರಿ ಮಂತ್ರಿ ಸತೀಶ್ ಜಾರಕಿಹೊಳಿ ಎಲ್ಲರಿಗೂ ಮಾತು ನೀವು ಯಾರಿಗೆ ಕೊಟ್ಟು ನಾವೆಲ್ಲ ಒಕ್ಕಟ್ಟಿನ ನಮ್ಮಲ್ಲಿ ಒಕ್ಕಟ್ಟಿದ್ದೇವೆ, ಎಲ್ಲರೂ ಒಂದೇ ಮನೆಯಲ್ಲಿ ಇರ್ತೀವಿ. ಸರ್, ನಿಮ್ಮ ಸಹೋದರಿ, ಕಿರಿಯ ಸಹೋದರಿ ಮಾಧವಿ ಮೇಟಿ ಅವರು ಹೇಳಿದ್ರು, ಇಲ್ಲ ನಾನು ಸ್ಪರ್ಧೆ ಖಚಿತ, ಬಂಡಾಯವಾಗಿ ಆದರೂ ನಾನು ಸ್ಪರ್ಧಿಸ್ತೀನಿ ಅಂತಕ್ಕಂಥ ಒಂದು ಮಾತನ್ನ ಹೇಳಿದ್ರು. ಏನೂ ಇಲ್ಲ, ಅದೇನು ಸಮಸ್ಯೆ ಇಲ್ಲ. ಅವರು ಬಂದು ಬರ್ತಾ ಇದ್ದಾರೆ, ಅವರು ಬಂದು ನಮಗೆ ದೊಡ್ಡ ಅಪಾರವಾದ ಅದೇ ರೀತಿ ಎಲ್ಲ ಅಭಿಮಾನಿ ದೇವರುಗಳ ಲೆಕ್ಕಕ್ಕೆ ಎಲ್ಲ ಕಾರ್ಯಕ್ರಮ ಪೂಜಿಸಿದ್ರು. ಆ ಒಂದು ಪೂಜ್ಯ ಭಾವನೆಯಿಂದ ಇದ್ದಿದ್ದಕ್ಕೆ ನಮ್ಮ ಎಲ್ಲ ಸಾಮಾನ್ಯ ಕಾರ್ಯಕರ್ತರು ಕೂಡ ನಮಗೆ ಹೃದಯದಲ್ಲಿ ಆಶೀರ್ವಾದವರು ಇರ್ತಕ್ಕಂಥ ಹೃದಯಪೂರ್ವಕ ಭಾವಪೂರ್ಣ ಯಾರೂ ಕೂಡ ತುಂಬ ಜೊತೆಗೆ ನಾವು ಚುನಾವಣೆಯನ್ನು ಎದುರಿಸಲು ಸಂದರ್ಭದಲ್ಲಿ ನಮ್ಮ ಕುಟುಂಬದಲ್ಲಿ ಎಲ್ಲರೂ ಕೂಡ 11 ಗಂಟೆಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಉಮೇಶ್ ಮೇಟಿ ಅವರಿಂದ ನಾಮಪತ್ರ ಸಲ್ಲಿಕೆ ಇರುತ್ತದೆ. ಅದಕ್ಕಾಗಿ ವಿದ್ಯಾಗಿರಿಯಿಂದ ಪ್ರಾರಂಭವಾಗಿ ಕಾಳಿದಾಸ್ ಸರ್ಕಲ್ AC ಆಫೀಸ್ವರೆಗೂ ಇರ್ತದೆ. ಅದಕ್ಕೆ ಎಲ್ಲ ಮಹಾಜನತೆ ಹಾಗೂ ಗ್ರಾಮೀಣ ವಿಭಾಗದ ಜನರು ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ನಾಮಪತ್ರ ಸಲ್ಲಿಕೆಗೆ ಆಗಮಿಸ್ತಾ ಇದ್ದಾರೆ. ಅದರ ಜೊತೆಗೆ ಉಪಮುಖ್ಯಮಂತ್ರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹಾಗೂ ಸಂಬಂಧಪಟ್ಟ ಎಲ್ಲ ಇಲಾಖೆ ಮಂತ್ರಿಗಳು ಕೂಡ ನಾಮಪತ್ರ ಸಲ್ಲಿಕೆಯಲ್ಲಿರುತ್ತಾರೆ. ಅದಕ್ಕೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಇದಕ್ಕೆ ಬೆಂಬಲ ಸೂಚಿಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತೀವಿ. ನಮಗೆ ದೊಡ್ಡ ಅಪಾರವಾದ ಅದೇ ರೀತಿ ಎಲ್ಲ ಅಭಿಮಾನಿ ದೇವರುಗಳ ಲೆಕ್ಕಕ್ಕೆ ಎಲ್ಲ ಕಾರ್ಯಕ್ರಮ ಪೂಜಿಸಿದ್ರು. ಆ ಒಂದು ಪೂಜ್ಯ ಭಾವನೆಯಿಂದ ಇದ್ದಿದ್ದಕ್ಕೆ ನಮ್ಮ ಎಲ್ಲ ಸಾಮಾನ್ಯ ಕಾರ್ಯಕರ್ತರು ಕೂಡ ನಮಗೆ ಹೃದಯದಲ್ಲಿ ಆಶೀರ್ವಾದವರು ಇರ್ತಕ್ಕಂಥ ಹೃದಯಪೂರ್ವಕ ಭಾವಪೂರ್ಣ ಯಾರೂ ಕೂಡ ತುಂಬ ಜೊತೆಗೆ ನಾವು ಚುನಾವಣೆಯನ್ನು ಎದುರಿಸಲು ಸಂದರ್ಭದಲ್ಲಿ ನಮ್ಮ ಕುಟುಂಬದಲ್ಲಿ ಎಲ್ಲರೂ ಕೂಡ ಉಪಚುನಾವಣೆ ನಿಮಿತ್ತ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಸಹೋದರ ಉಮೇಶ್ ಹುಲ್ಲಪ್ಪ ಮೇಟಿ ಅವರನ್ನು ಕಾಂಗ್ರೆಸ್ ಪಕ್ಷ ತೀರ್ಮಾನ ಮಾಡಿದೆ. ಆ ತೀರ್ಮಾನದಂತೆ ನಾಳಿನ ದಿವಸ ಬಾಗಲಕೋಟೆಯ ವಿದ್ಯಾಗಿರಿ ಇಂಜಿನಿಯರಿಂಗ್ ಕ್ಲಾಸ್ ಸರ್ಕಲ್ನಿಂದ
ತಹಸೀಲ್ದಾರ್ ಆಫೀಸ್ವರೆಗೂ ಭವ್ಯ ಮೆರವಣಿಗೆಯಲ್ಲಿ ನಾಮಪತ್ರ ಸಲ್ಲಿಸುವ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮಕ್ಕೆ ರಾಜ್ಯದ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಯಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಆರ್.ಬಿ. ತಿಮ್ಮಾಪುರ್ ಸಾಹೇಬರು, ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಸಾಹೇಬರು ಹಾಗೂ ರಾಜ್ಯದ ಎಲ್ಲ ಹಿರಿಯ ಸಚಿವರುಗಳು, ಜಿಲ್ಲೆಯ ಎಲ್ಲ ಹಿರಿಯ ಶಾಸಕರುಗಳು, ಮಾಜಿ ಶಾಸಕರುಗಳು, ಮಾಜಿ ಲೋಕಸಭಾ ಸದಸ್ಯರು, ಪಕ್ಷದ ಎಲ್ಲ ಹಿರಿಯ ನಾಯಕರು, ಬಾಗಲಕೋಟೆ ಜಿಲ್ಲಾದ್ಯಂತ ಎಲ್ಲ ನಾಯಕರು ಆಗಮಿಸುತ್ತಿದ್ದು ಈ ನಾಮಪತ್ರ ಕಾರ್ಯಕ್ರಮಕ್ಕೆ ನಮ್ಮ ಬಾಗಲಕೋಟೆ ಕ್ಷೇತ್ರದ ಎಲ್ಲ ಸಾರ್ವಜನಿಕರು, ಅಭಿಮಾನಿಗಳು, ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು, ಮಹಿಳಾ ಕಾರ್ಯಕರ್ತರು, ಎಲ್ಲ ವಿಂಗಡಣೆಯ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಈ ಉಮೇಶ್ ಮೇಟಿಯವರ ನಾಮಪತ್ರವನ್ನು ಯಶಸ್ವಿಗೊಳಿಸಬೇಕು, ಹೆಚ್ಚು ಸಂಖ್ಯೆಯಲ್ಲಿ ಪಾಲ್ಗೊಂಡು ಅವರಿಗೆ ಆಶೀರ್ವಾದ ಮಾಡಬೇಕು ಅಂಥೇಳಿ ಬಾಗಲಕೋಟೆ ಕ್ಷೇತ್ರದ ಜನತೆಯಲ್ಲಿ, ಕಾರ್ಯಕರ್ತರಲ್ಲಿ ನಾನು ಮನವಿಯನ್ನು ಮಾಡ್ಕೊತಾ ಇದ್ದೀನಿ. ನಮಸ್ಕಾರ.